ನಮಸ್ಕಾರ. ಒಂದು ಸಮಾಜ ತನ್ನನ್ನ ತಾನು ಹೇಗೆ ನೋಡ್ಕೊಳ್ಳುತ್ತೆ? ತನ್ನ ಮೇಲೆ ಹೊರಗಿನಿಂದ ಅಪಾಯ ಬರ್ತಿದೆ ಅಂತಂದಾಗ ಅದು ಹೇಗೆ ಪ್ರತಿಕ್ರಿಯಿಸುತ್ತೆ? ಇವತ್ತು ನಾವು ಸೀತಾರಾಮ್ ಗೋಯಲ್ ಅವರ 1983ರ ಕೃತಿ ಡಿಫೆನ್ಸ್ ಆಫ್ ಹಿಂದೂ ಸೊಸೈಟಿಯ ಪ್ರಮುಖ ವಾದಗಳನ್ನ ನೋಡೋಣ. ಹಾಗಾದ್ರೆ ಈ ಪುಸ್ತಕದ ತಿರುಳು ಏನು? ಗೋಯಲ್ ಅವರು ಹಿಂದೂ ಸಮಾಜ ಎದುರಿಸ್ತಿರೋ ಸವಾಲುಗಳ ಬಗ್ಗೆ ಯಾವೆಲ್ಲ ಪ್ರಶ್ನೆಗಳನ್ನ ಎತ್ತಾರೆ ಮತ್ತು ಅದಕ್ಕೆ ಅವರು ಕೊಡೋ ಉತ್ತರಗಳೇನು ಅನ್ನೋದನ್ನ ಒಮ್ಮೆ ಅರ್ಥ ಮಾಡ್ಕೊಳ್ಳೋಣ. ಈ ಮಾತುಗಳನ್ನ ನೋಡಿದ್ರೆ ಇದು ಕೇವಲ ಪದಗಳಲ್ಲ ಅಲ್ವಾ? ಇದು ಲೇಖಕರ ಬರವಣಿಗೆಯ ಹಿಂದಿರೋ ಆ ಒಂದು ಭಾವೋದ್ರಿಕ್ತ ಮತ್ತು ತುರ್ತು ಸ್ಥಿತಿಯನ್ನ ತೋರಿಸುತ್ತೆ. ಇದ್ರಿಂದ ಅವರಲ್ಲಿರೋ ಒಂದು ಆಳವಾದ ಕಳಕಳಿ ವ್ಯಕ್ತವಾಗುತ್ತೆ. ಅವರು ಯಾವುದೋ ಒಂದು ಗಂಭೀರ ಸಮಸ್ಯೆಯನ್ನ ಪರಿಹರಿಸೋಕ್ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಲೇಖಕರ ಮೂಲವಾದ ಏನಂದ್ರೆ, ಹಿಂದೂ ಸಮಾಜ ಒಂದು ರೀತಿಯ ಬಿಕ್ಕಟ್ಟಿನಲ್ಲಿದೆ. ಹೊರಗಿನ ಸಿದ್ಧಾಂತಗಳು ಅದನ್ನ ಮುತ್ತಿಗೆ ಹಾಕಿವೆ ಮತ್ತು ಅದನ್ನ ಒಂದು ರಕ್ಷಣಾತ್ಮಕ ಸ್ಥಿತಿಗೆ ಅಂದ್ರೆ ಡಿಫೆನ್ಸಿವ್ ಮೋಡ್ಗೆ ತಳ್ಳಿವೆ ಅನ್ನೋದು. ಈ ಮುತ್ತಿಗೆಯ ಭಾವನೆಯೇ ಲೇಖಕರು ಇಲ್ಲಿ ಗಮನ ಸೆಳೆಯಕ್ಕೆ ಪ್ರಯತ್ನಿಸ್ತಿರೋ ಮೂಲಭೂತ ಸಮಸ್ಯೆ. ಸರಿ, ಈ 5 ಹಂತಗಳಲ್ಲಿ ನಾವು ಗೋಯಲ್ ಅವರ ವಾದವನ್ನು ನೋಡೋಣ. ಅಂದ್ರೆ ಸಮಸ್ಯೆ ಏನು ಅಂತ ಶುರು ಮಾಡಿ ಅವರು ಅದಕ್ಕೆ ಕೊಡುವ ಪರಿಹಾರದವರೆಗೂ. ಹಾಗಾದ್ರೆ ಈ ಮುತ್ತಿಗೆ ಅಂದ್ರೇನು? ಲೇಖಕರ ಪ್ರಕಾರ ಹಿಂದೂ ಸಮಾಜವನ್ನ ಈ ರಕ್ಷಣಾತ್ಮಕ ಸ್ಥಿತಿಗೆ ತಳ್ಳುತ್ತಿರುವ ಆ ಶಕ್ತಿಗಳು ಯಾವುವು? ಗೋಯಲ್ ಅವರು 4 ಪ್ರಮುಖ ಸೈದ್ಧಾಂತಿಕ ಆಕ್ರಮಣಗಳನ್ನ ಗುರುತಿಸ್ತಾರೆ. ಮೊದಲನೇದು ಧಾರ್ಮಿಕ ವಲಯದಿಂದ ಬರುವ ಕ್ರಿಶ್ಚಿಯನ್ ಮತ್ತು ಇಸ್ಲಾಮಿಕ್ ಧರ್ಮಗಳು. ಎರಡನೇದು ರಾಜಕೀಯ ವಲಯದ ಕಮ್ಯುನಿಸಂ. ಮೂರನೇದು ಸಾಮಾಜಿಕವಾಗಿ ಪಾಶ್ಚಿಮಾತ್ಯ ಚಿಂತನೆಗಳನ್ನ ವಿಮರ್ಶೆ ಇಲ್ಲದೆ ಅನುಕರಿಸೋ ನಕಲಿ ಆಧುನಿಕತೆ ಅಂತ ಅವರು ಕರೆಯೋ ವಿಚಾರ. ಮತ್ತೆ ಹಿಂದೂ ಸಂಸ್ಕೃತಿಯನ್ನೇ ಟಾರ್ಗೆಟ್ ಮಾಡುವ ಒಂದು ಬೌದ್ಧಿಕ ವರ್ಗ ಅಂತ ಅವರು ವಾದಿಸ್ತಾರೆ. ಸರಿ, ಈ ಹೊರಗಿನ ಶಕ್ತಿಗಳಿಂದ ರಕ್ಷಿಸಬೇಕಾದದ್ದು ಏನನ್ನ? ಗೋಯಲ್ ಅವರ ಪ್ರಕಾರ ಹಿಂದೂ ಸಮಾಜದ ಹೃದಯ ಭಾಗದಲ್ಲಿರುವ ಆ ಆಧ್ಯಾತ್ಮಿಕ ಕೇಂದ್ರ ಯಾವುದು? ಬನ್ನಿ ಅದನ್ನ ನೋಡೋಣ. ಲೇಖಕರು ಹಿಂದೂ ಸಮಾಜದ ಆಧ್ಯಾತ್ಮಿಕ ಕೇಂದ್ರವನ್ನು ಸನಾತನ ಧರ್ಮ ಅಥವಾ ಶಾಶ್ವತ ತತ್ವಶಾಸ್ತ್ರ ಅಂತ ಗುರುತಿಸ್ತಾರೆ. ಅಂದ್ರೆ ಅವರ ದೃಷ್ಟಿಲಿ ಇದು ಕೇವಲ ನಿಯಮಗಳ ಪಟ್ಟಿಯಲ್ಲ, ಬದಲಿಗೆ ಆತ್ಮಶೋಧನೆಯ ಒಂದು ಮುಕ್ತ ಮಾರ್ಗ. ಇಲ್ಲಿ ಒಂದೇ ಪುಸ್ತಕ ಅಥವಾ ಪ್ರವಾದಿ ಮುಖ್ಯ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಆಂತರಿಕ ಆಧ್ಯಾತ್ಮಿಕ ಪಯಣವೇ ಮುಖ್ಯ. ಗೋಯಲ್ ಇದನ್ನ 3 ಶ್ರೇಷ್ಠ ತತ್ವಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು, ಪ್ರತಿಯೊಬ್ಬರಲ್ಲೂ ಸತ್ಯ, ಒಳ್ಳೆತನ ಮತ್ತು ಸೌಂದರ್ಯವನ್ನ ಹುಡುಕೋ ಒಂದು ಸಹಜ ಬಯಕೆ. ಎರಡನೇದು, ನಮ್ಮ ಮನುಷ್ಯ ಸಹಜ ಮಿತಿಗಳನ್ನ ಮೀರಿ ಬೆಳೆಯುವ ಆಧ್ಯಾತ್ಮಿಕ ಪ್ರಯತ್ನ. ಮತ್ತು ಕೊನೆಯದಾಗಿ, ಈ ಆತ್ಮಶೋಧನೆಯ ಮಾರ್ಗದಿಂದ ಪರಮೋಚ್ಚ ಸಿದ್ಧಿ ಸಿಗುತ್ತೆ ಅನ್ನೋ ಭರವಸೆ. ಮೂಲಭೂತವಾಗಿ ಇದು ನಿರಂತರ ಸುಧಾರಣೆ ಮತ್ತು ಅನ್ವೇಷಣೆಯ ಒಂದು ಫಿಲಾಸಫಿ. ಸನಾತನ ಧರ್ಮದ ಈ ಮುಕ್ತ ಸ್ವರೂಪವನ್ನ ಬೇರೆ ನಿಯಮಬದ್ಧ ಧಾರ್ಮಿಕ ವ್ಯವಸ್ಥೆಗಳಿಗೆ ಹೋಲಿಸೋದಕ್ಕೆ ಗೋಯಲ್ ಒಂದು ತುಂಬಾನೇ ಕುತೂಹಲಕಾರಿ ದೃಷ್ಟಾಂತವನ್ನ ಬಳಸ್ತಾರೆ. ಇಲ್ಲಿ ಗೋಯಲ್ 2 ಬೇರೆ ಬೇರೆ ಮಾಡೆಲ್ಗಳನ್ನ ನಮ್ಮ ಮುಂದಿಡ್ತಾರೆ. ಒಂದು ಕಡೆ ಸನಾತನ ಧರ್ಮ, ಇದು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಮತ್ತು ಅನ್ವೇಷಣೆಗೆ ಒತ್ತು ನೀಡೋ ಒಂದು ಮುಕ್ತ ಸಮಾಜದ ಹಾಗೆ. ಇನ್ನೊಂದು ಕಡೆ ಕೆಲವು ಏಕದೇವತಾವಾದಿ ಧರ್ಮಗಳು ನಿರ್ದಿಷ್ಟ ನಿಯಮ ಮತ್ತು ನಂಬಿಕೆಗಳ ಮೇಲೆ ನಿಂತಿರೋ ಮುಚ್ಚಿದ ಸೋದರತ್ವದ ಹಾಗೆ ಕೆಲಸ ಮಾಡ್ತವೆ ಅಂತ ಅವ್ರ ವಾದ. ದೃಷ್ಟಾಂತ ಹೀಗಿದೆ ನೋಡಿ. ಸೋವಿಯತ್ ರಾಯಭಾರಿಯೊಬ್ಬರು ಒಂದು ಸ್ವತಂತ್ರ ದೇಶಕ್ಕೆ ಬರ್ತಾರೆ. ಅಲ್ಲಿನ ಅಧಿಕಾರಿಯನ್ನ ಕೇಳ್ತಾರೆ, ನಿಮ್ಮ ವಸತಿ ಸಮಿತಿ ಅಂದ್ರೆ ಹೌಸಿಂಗ್ ಕಮಿಟಿಯನ್ನ ನಾನೆಲ್ಲಿ ನೋಡ್ಬೋದು ಅಂತ. ಅದಕ್ಕೆ ಸಿಕ್ಕ ಉತ್ತರ, ಕ್ಷಮ್ಸಿ, ನಮ್ಮಲ್ಲಿ ಅಂಥ ಯಾವ ಕಮಿಟಿನೂ ಇಲ್ಲ, ನೀವು ಎಸ್ಟೇಟ್ ಏಜೆಂಟ್ ಹತ್ರ ಹೋಗ್ಬೇಕು. ಕೇಂದ್ರೀಕೃತ ವ್ಯವಸ್ಥೆಗೆ ಒಗ್ಗಿಕೊಂಡಿದ್ದ ಆ ರಾಯಭಾರಿಗೆ ಈ ಉತ್ತರದಿಂದ ಸಹಜವಾಗಿಯೇ ಗೊಂದಲ ಶುರುವಾಗುತ್ತೆ. ಇದನ್ನ ಕೇಳಿ ಆ ರಾಯಭಾರಿ ತೀರ್ಮಾನಕ್ಕೆ ಬರೋದೇನಂದ್ರೆ, ತುಂಬಾ ಕೆಟ್ಟದು, ನಿಜಕ್ಕೂ ತುಂಬಾ ಕೆಟ್ಟದು. ಈ ದೇಶದಲ್ಲಿ ಯಾವ ಸಿಸ್ಟಮ್ ಕೂಡ ಇಲ್ಲ, ಎಲ್ಲೆಲ್ಲೂ ಬರೀ ಅವ್ಯವಸ್ಥೆ ಇದೆ ಅಂತ. ಇದನ್ನೇ ಗೋಯಲ್ ಅವರು ಮುಚ್ಚಿದ ಧರ್ಮದ ಅನುಯಾಯಿ ಸನಾತನ ಧರ್ಮದ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನ ಹೇಗೆ ಅವ್ಯವಸ್ಥೆ ಅಂತ ನೋಡ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ಬಳಸ್ತಾರೆ. ಈ ಹೋಲಿಕೆ ಆದ್ಮೇಲೆ ಗೋಯಲ್ ಅವರು ಮುಚ್ಚಿದ ಅಂತ ಕರೆಯುವ ಸಿದ್ಧಾಂತಗಳ ಮೇಲೆ ನೇರವಾದ ವಿಮರ್ಶೆಯನ್ನೇ ಮಂಡಿಸ್ತಾರೆ. ಅವರ ಪ್ರಕಾರ ಈ ದೃಷ್ಟಿಕೋನಗಳ ನಡುವಿನ ಆ ಮೂಲಭೂತ ಸಂಘರ್ಷವಾದರೂ ಏನು? ಗೋಯಲ್ ಅವರ ವಿಶ್ಲೇಷಣೆಯ ಪ್ರಕಾರ ಈ 2 ವಿಶ್ವ ದೃಷ್ಟಿಕೋನಗಳು ತಳಹದಿಯಲ್ಲೇ ಬೇರೆ ಬೇರೆ. ಹಿಂದೂ ಮನಸ್ಥಿತಿ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ದೈವತ್ವವನ್ನ ಕಾಣುತ್ತೆ. ಆದರೆ ಅವರು ವಿಮರ್ಶಿಸುವ ಏಕದೇವತಾವಾದಿ ದೇವತಾಶಾಸ್ತ್ರದಲ್ಲಿ ದೇವರು ಸೃಷ್ಟಿಯಿಂದ ಹೊರಗಿದ್ದಾನೆ,
ಇದರಿಂದ ಗುರಿಗಳು ಬದಲಾಗುತ್ತವೆ. ಒಂದೆಡೆ ಆತ್ಮವೇ ಪರಮಾತ್ಮನಾಗುವುದು ಗುರಿಯಾದ್ರೆ, ಇನ್ನೊಂದೆಡೆ ದೇವರ ಆಜ್ಞೆಗಳಿಗೆ ವಿಧೇಯರಾಗಿರುವುದು ಮುಖ್ಯವಾಗುತ್ತೆ. ಈ ವಿಮರ್ಶೆ ಲೇಖಕರನ್ನ ಒಂದು ಬಲವಾದ ತೀರ್ಮಾನಕ್ಕೆ ತಂದು ನಿಲ್ಲಿಸುತ್ತೆ. ಕೊನೆಗೆ ಇದೆಲ್ಲವೂ ಸಾಮ್ರಾಜ್ಯಶಾಹಿ ಆಕ್ರಮಣವಾಗಿ ಕೊನೆಗೊಳ್ಳುತ್ತೆ. ಸಾಂಸ್ಕೃತಿಕ ನರಮೇಧದಲ್ಲಿ ತೊಡಗುವುದು ಸಾಮ್ರಾಜ್ಯಶಾಹಿಯ ಸ್ವಭಾವ. ಇದು ಸಂಪೂರ್ಣವಾಗಿ ಲೇಖಕರ ಅಭಿಪ್ರಾಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಗೋಯಲ್ ಅವರು ತಮ್ಮ ವಾದವನ್ನ ಮುಂದುವರಿಸುತ್ತಾ, ಏಕದೇವತಾವಾದ ಅನ್ನೋದು ವೇಷಧಾರಿ ಭೌತವಾದ ಮತ್ತು ಧರ್ಮದ ಮುಖವಾಡ ಹಾಕಿಕೊಂಡಿರೋ ಅಧಿಕಾರದ ರಾಜಕೀಯ ಅಂತಾನೂ ಹೇಳ್ತಾರೆ. ಈ ಕಠಿಣ ವಿಮರ್ಶೆಯ ನಂತರ ಗೋಯಲ್ ಕೇವಲ ಸಮಸ್ಯೆಯನ್ನ ಹೇಳಿ ಸುಮ್ನಾಗಲ್ಲ. ಅವರು ರಕ್ಷಣೆಯ ತತ್ವ ಅಂತ ಒಂದು ಪರಿಹಾರ ಮಾರ್ಗವನ್ನು ಕೂಡ ಸೂಚಿಸ್ತಾರೆ. ಹಾಗಾದ್ರೆ ಈ ಬಿಕ್ಕಟ್ಟಿನಿಂದ ಹೊರಬರಲು ಅವರು ತೋರ್ಸೋ ದಾರಿ ಯಾವುದು? ಗೋಯಲ್ ಅವರು ಒಂದು 3 ಹಂತದ ಮಾರ್ಗವನ್ನ ಸೂಚಿಸ್ತಾರೆ. ಮೊದಲನೇದು, ತಮ್ಮ ಪರಂಪರೆಯನ್ನ ಬೇರೆಯವರ ಮಾನದಂಡಗಳಿಂದ ಅಳೆಯೋದನ್ನ ನಿಲ್ಲಿಸಬೇಕು. ಎರಡನೇದು, ದೃಷ್ಟಿಕೋನವನ್ನೇ ಬದಲಿಸಿ ಹಿಂದೂ ಚಿಂತನೆಯ ಚೌಕಟ್ಟಿನಿಂದ ಇತರ ಪರಂಪರೆಗಳನ್ನ ವಿಶ್ಲೇಷಿಸೋಕೆ ಶುರು ಮಾಡಬೇಕು. ಮತ್ತು ಮೂರನೇದು, ತಮ್ಮದೇ ಆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಐತಿಹಾಸಿಕ ಅಡಿಪಾಯವನ್ನ ಮತ್ತೊಮ್ಮೆ ಆಳವಾಗಿ ಕಲಿಬೇಕು. ಈ ಪರಿಹಾರದ ಹಿಂದಿನ ತರ್ಕವನ್ನ ಲೇಖಕರು ಹೀಗೆ ಸಂಕ್ಷಿಪ್ತಗೊಳಿಸ್ತಾರೆ. ಹಿಂದೂಗಳು ತಮ್ಮ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಯ ಬಗ್ಗೆ ನ್ಯಾಯಸಮ್ಮತ, ಸರಿಯಾದ ಮಾಹಿತಿಯಿರುವ ಮತ್ತು ಪ್ರಜ್ಞಾಪೂರ್ವಕ ಹೆಮ್ಮೆಯನ್ನ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿರೋದ್ರಿಂದಲೇ ಅವರು ಆತ್ಮವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಲೇಖಕರ ಪ್ರಕಾರ ಈ ಮಾರ್ಗವನ್ನ ಅನುಸರಿಸೋದ್ರಿಂದ ಅವರು ಆತ್ಮವಿಸ್ಮೃತಿ ಅಂತ ಕರೆಯುವ ಸ್ಥಿತಿಯಿಂದ ಹೊರಬರಬಹುದು ಮತ್ತು ಹಿಂದೂ ಮನಸ್ಥಿತಿಯ ದುರ್ಬಲತೆಯನ್ನ ಎದುರಿಸಬಹುದು. ಕೊನೆಗೆ ಈ ಇಡೀ ವಿಶ್ಲೇಷಣೆ ನಮ್ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನು ಇಡುತ್ತೆ. ಒಂದು ಸಂಸ್ಕೃತಿ ತನ್ನ ಮೌಲ್ಯವನ್ನ ಹೇಗೆ ನಿರ್ಧರಿಸಬೇಕು? ತನ್ನದೇ ಆದ ಮಾನದಂಡಗಳಿಂದಲೋ ಅಥವಾ ಬೇರೆಯವರ ಮಾನದಂಡಗಳಿಂದಲೋ? ಈ ಪ್ರಶ್ನೆಯೇ ಈ ಪುಸ್ತಕದ ಕೇಂದ್ರ ಸಂಘರ್ಷವನ್ನ ಹಿಡಿದಿಡುತ್ತೆ.